ಓಂ ಶ್ರೀ ಗುರುಭ್ಯೋಂ ನಮಃ. ಹರಿ ಓಂ. ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ವಿದುಷಿ ಜಯಶ್ರೀಕುಮಾರಿ ಮಾತಾಡ್ತಿದ್ದೀನಿ. ಇವತ್ತಿನ ಟಾಪಿಕ್ನಲ್ಲಿ ನಾವು ಭಾತೃದೋಷ ಅಂದರೆ ಏನು ಅಂತ ನೋಡೋಣ. ಅದು ಹೇಗೆ ಬರುತ್ತೆ, ಅದಕ್ಕೆ ಪರಿಹಾರ ಏನು, ಪರಿಹಾರ ಇದೆಯಾ, ಯಾವ ಥರ ದೋಷ ಬರುತ್ತೆ ಅಂತ ನೋಡೋಣ. ಮೊದಲನೇದಾಗಿ ನಾವು ಭಾತೃದೋಷ ಅಂದರೆ ಏನು ಅಂತ ತಿಳಿಯೋಣ. ಭಾತೃದೋಷ ಅಂದರೆ ಸಹೋದರರ ಅಥವಾ ಸಹೋದರಿಯ ದೋಷ. ಅಂದರೆ ಏನಾದರೂ ತಪ್ಪು ಮಾಡಿದರೆ ಹಿಂದಿನ ಜನ್ಮದಲ್ಲಿ ಏನಾದರೂ ಅಣ್ಣ ತಂಗಿ ಅಥವಾ ತಂಗಿ ಅಣ್ಣ ಅಕ್ಕ ತಂಗಿ ತಮ್ಮ ಆ ಥರ ಸಹೋದರ ಭಾವದವರು ಒಡಹುಟ್ಟಿದವರು ಯಾರಾದರೂ ಏನಾದರೂ ಒಂದು ಸಮಸ್ಯೆ ಮಾಡಿದ್ದಾಗ ಅದರ ಪ್ರತಿಫಲವಾಗಿ ಕರ್ಮಫಲದಿಂದ ಅವರು ನೆಕ್ಸ್ಟ್ ಜನ್ಮದಲ್ಲಿ ಅವರ ಒಂದು ಜಾತಕದಲ್ಲಿ ಈ ರೀತಿ ಹುಟ್ಟಿರ್ತಾರೆ. ಅವರು ಹುಟ್ಟೋವಾಗ ಗ್ರಹಗಳು ಈ ಕೆಳಗಿನ ಮನೆಯಲ್ಲಿ ಇರ್ತವೆ ಅಂತ ನಾವು ತಿಳ್ಕೊಬೋದು. ಅಂದರೆ ಈ ಕೆಳಗಿನ ಅಂದರೆ ನಾನೀಗ ಹೇಳ್ತೀನಿ ಯಾವ ಯಾವ ಮನೆಗಳಲ್ಲಿ ಇರ್ತವೆ ಅಂತ, ಯಾವ ರಾಶಿಯಲ್ಲಿರ್ತವೆ ಗ್ರಹಗಳು, ಆ ಗ್ರಹಗಳು ಯಾವುವು ಅಂತ ಕೂಡ ಹೇಳ್ತೇನೆ. ಸೊ ಮೊದಲನೇದಾಗಿ ನಾವು 3ನೇ ಮನೆಯಲ್ಲಿ ರಾಹು ಮತ್ತು ಕೇತು ಇದ್ದಾಗ ಈ ಒಂದು ಭಾತೃದೋಷ ಬರ್ತದೆ. ಅಣ್ಣ ತಂಗಿಯ ದೋಷ, ಅಕ್ಕ ತಮ್ಮನ ದೋಷ, ಈ ಥರ ಸಹೋದರ ಭಾವದ ಒಂದು ದೋಷ ಬರ್ತದೆ. 3ನೇ ಮನೆಯಲ್ಲಿ ರಾಹು ಅಥವಾ ಕೇತು ಇದ್ದಾಗ, ನಿಮ್ಮ ಜಾತಕದಲ್ಲಿ ರಾಹು ಅಥವಾ ಕೇತು ಇದ್ದಾಗ, ಅಥವಾ ಆ ಮನೆಗೆ ದೃಷ್ಟಿ ಬಿದ್ದಾಗ, ಬೇರೆ ಗ್ರಹಗಳ ದೃಷ್ಟಿ ಬಿದ್ದಾಗ ಕೂಡ, 3ನೇ ಮನೆಗೆ ದೃಷ್ಟಿ ಬಿದ್ದಾಗ ಕೂಡ ಒಂದು ಪ್ರಾಬ್ಲಮ್ ಆಗ್ತದೆ. ಅಂದರೆ ಭಾತೃದೋಷ ಅಂತ ಬರ್ತದೆ. ಮತ್ತೊಂದು ಎರಡನೇದಾಗಿ ಮಿಥುನ ಅಥವಾ ಕನ್ಯಾ ರಾಶಿಯಲ್ಲಿ ರಾಹು ಜೊತೆ ಶನಿ ಇದ್ದಾಗ, ರಾಹುವಿನ ಜೊತೆ ಶನಿ ಇದ್ದಾಗ ಕೂಡ ಮಿಥುನ ಅಥವಾ ಕನ್ಯಾ ರಾಶಿಯಲ್ಲಿ, ನಿಮ್ಮ ಲಗ್ನ ಅಥವಾ ರಾಶಿ ಅಂತ ಅಲ್ಲ, ನಿಮ್ಮ ಲಗ್ನದಿಂದ 3ನೇ ಮನೆಯಲ್ಲಿ ರಾಹು ಅಥವಾ ಕೇತು ಇದ್ದಾಗ ಅಥವಾ ಅವರ ದೃಷ್ಟಿ ಇದ್ದಾಗ ಕೂಡ, 3ನೇ ಮನೆಗೆ ದೃಷ್ಟಿ ಇದ್ದಾಗ ಕೂಡ ಭಾತೃದೋಷ ಅಂತ ಆಯಿತು. ಎರಡನೇದಾಗಿ ಮಿಥುನ ಅಥವಾ ಕನ್ಯಾ ರಾಶಿಯಲ್ಲಿ ಶನಿ ಜೊತೆ ರಾಹು ಇದ್ದಾಗ ಕೂಡ ಅದರಿಂದನೂ ಭಾತೃದೋಷ ಬರ್ತದೆ. ಹಾಗೆ ಮಂಗಳನ ಜೊತೆ ರಾಹು 8ನೇ ಅಥವಾ 6ನೇ ಮನೆಯಲ್ಲಿ ಇದ್ದಾಗ, ಅಂದರೆ ನಿಮ್ಮ ಲಗ್ನದಿಂದ 8ನೇ ಮನೆ ಅಥವಾ 6ನೇ ಮನೆಯಲ್ಲಿ ರಾಹು ಜೊತೆ ಮಂಗಳ ಇದ್ದಾಗ, ಕುಜ ಇದ್ದಾಗ ಈ ಒಂದು ದೋಷ ಬರ್ತದೆ, ಭಾತೃದೋಷ ಬರ್ತದೆ ಅಂತ ಹೇಳ್ತಾರೆ. ಸೊ ಈಗಿನ ಒಂದು ಪರಿಸ್ಥಿತಿ ನೋಡ್ತಾ ಹೋದರೆ, ಇವಾಗೆಲ್ಲ ನೋಡ್ತೀವಲ್ಲ ನಾವು, ಯಾರನ್ನು ಇವತ್ತು ರಕ್ಷಾಬಂಧನ ಆದರೂ ಕೂಡ ಎಲ್ಲರೂ ಅಣ್ಣ ತಂಗಿ ಅಥವಾ ಸಹೋದರತ್ವ ಭಾವನೆಯಿಂದ ನೋಡಲ್ಲ. ಒಬ್ಬ ಹೆಣ್ಣು ಅಥವಾ ಗಂಡು ನೋಡಲ್ಲ, ಆ ಭಾವನೆಯಿಂದ ನೋಡಲ್ಲ. ಎಲ್ಲರೂ ಅಲ್ಲ, ಕೆಲವೊಬ್ಬರಿಗೆ ತುಂಬ ಗೌರವ ಇರ್ತದೆ, ಹೆಣ್ಮಕ್ಳಿಗೆ ತುಂಬ ಗೌರವ ಕೊಡ್ತಾರೆ, ತುಂಬ ಆದರಣೀಯವಾಗಿ ನೋಡ್ತಾರೆ. ಹೆಣ್ಮಕ್ಳು ಅಷ್ಟೇ ಒಂದು ಗೌರವ ಕೊಡ್ತಾರೆ ಗಂಡು ಮಕ್ಕಳು ಅಂತ. ಕೆಲವರೆಲ್ಲ ಗಂಡ್ಮಕ್ಳಿಗೂ ಗೌರವ ಕೊಡಲ್ಲ, ಹೆಣ್ಮಕ್ಳಿಗೂ ಗೌರವ ಕೊಡಲ್ಲ, ಆ ಥರ ಇರ್ತಾರೆ. ಅವರು ಬೆಳೆದು ಬಂದ ರೀತಿ, ವಾತಾವರಣ ಹಾಗಿರ್ತದೆ. ಒಂದು ದೊಡ್ಡವರ ಮೇಲೆ ಅಧಿಕಾರ ಚಲಾಯಿಸುವ ಒಂದು ಗುಣ ಇರ್ತದೆ, ಹೆಣ್ಣಿಗೂ ಇರ್ತದೆ, ಗಂಡಿಗೂ ಇರ್ತದೆ. ಈ ಥರ ಏನಾದರೂ ಒಂದು ದೋಷ ಇದ್ದಾಗ ಅವರ ವರ್ತನೆಗಳಲ್ಲಿ, ಅವರ ಹಾವಭಾವಗಳಲ್ಲಿ, ನಡವಳಿಕೆಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ತದೆ. ಸೊ ಏನಾದರೂ ನಿಮ್ಮ ಜಾತಕದಲ್ಲಿ, ನಿಮಗೆ ಜಾತಕ ಅಂತ ಇದ್ದರೆ ಅದು ಡಿಗ್ರಿ ವೈಸ್ ಅಥವಾ ಒಂದು ಇದರಲ್ಲಿ ಪರಾಶರದ ಮುಖಾಂತರ ಯಾವ ಗ್ರಹಗಳು ಎಲ್ಲಿವೆ ಅಂತ ನೋಡಿದಾಗ ಅದನ್ನು ಗೊತ್ತಾಗ್ತದೆ. ಸೊ ಏನಾದರೂ ಈ ಥರ ಸಮಸ್ಯೆ ಇದ್ದಾಗ, ಯಾವಾಗಲೂ ಸಮಸ್ಯೆ ಆಗ್ತಿದೆ, ಅಣ್ಣ ತಮ್ಮ ಅಥವಾ ತಂಗಿ ಏನಾದರೂ ಸಮಸ್ಯೆ ಆಗ್ತಿದೆ, ಏನಾದರೂ ಪ್ರಾಬ್ಲಮ್ ಆಗ್ತಿದೆ, ಎಷ್ಟೇ ಹೊಂದಾಣಿಕೆಯಲ್ಲಿದ್ದರೂ ಕೂಡ, ಎಷ್ಟೇ ಒಂದು ಅವರಿಗೆ ಹೆಲ್ಪ್ ಮಾಡಿದರೂ ಕೂಡ ಅವರ ಒಂದು ಕಷ್ಟ ಆಗ್ತದೆ, ಸಂಬಂಧದಲ್ಲಿ ಬಿರುಕಿದೆ, ಒಗ್ಗಟ್ಟಿಲ್ಲ, ಅಣ್ಣ ತಂಗಿಯರಲ್ಲಿ, ಅಣ್ಣ ತಮ್ಮಂದಿರಲ್ಲಿ ಒಗ್ಗಟ್ಟಿಲ್ಲ, ಈ ಥರ ಎಲ್ಲ ದೋಷ ಬಂದಾಗ ಪರಿಹಾರ ಅಂತ ಇರ್ತದೆ. ಪರಿಹಾರ ಏನು ಮಾಡಬೇಕಂತ ಹೇಳಿದರೆ, ಈ ನರಸಿಂಹ ದೇವಸ್ಥಾನ ಇದೆಯಲ್ವಾ, ನರಸಿಂಹ ದೇವಸ್ಥಾನದಲ್ಲಿ ಹೋಗಿಬಿಟ್ಟು ನೀವು ಅಲ್ಲಿ ಹರಕೆಯನ್ನು ಕೊಡಬೇಕಾಗುತ್ತೆ. 9 ಮಂಗಳವಾರ ಹರಕೆಯನ್ನು ಕೊಡಬೇಕು. ಹಾಗೆ 9 ಮಂಗಳವಾರ ನರಸಿಂಹ ಕವಚವನ್ನು ಪಠಿಸಬೇಕಾಗುತ್ತೆ. ನರಸಿಂಹ ಕವಚ ಅಂದರೆ ಅದು ಮಂಗಳ ಗ್ರಹಕ್ಕೆ ಸಂಬಂಧಿಸಿದ್ದು. ಮಂಗಳ ಗ್ರಹವನ್ನು ನಿಗ್ರಹ ಮಾಡ್ತಾರೆ ನರಸಿಂಹ ದೇವರು. ಸೊ ಉಗ್ರ ನರಸಿಂಹ ಅಂತ ಹೇಳ್ತೀವಲ್ಲ, ಕೋಪವನ್ನು ಒಂದು ಧ್ವಂಸ ಮಾಡಲಿಕ್ಕೆ ನರಸಿಂಹನೇ ಬೆಸ್ಟ್. ಸೊ
ಅವರನ್ನು ಆ ಕವಚವನ್ನು, ನರಸಿಂಹ ಕವಚವನ್ನು ನೀವು ಪಠಿಸಬೇಕಾಗುತ್ತೆ. ಹಾಗೆ 9 ಮಂಗಳವಾರ ಒಂದು ಗೋವಿಗೆ, ಕಂದು ಹಸುವಿಗೆ ಏನಾದರೂ ದಾನ ಕೊಡಬೇಕಾಗುತ್ತೆ. 9 ಮಂಗಳವಾರ ಕಂದು ಹಸು ಇರ್ತದಲ್ಲ, ನಾರ್ಮಲ್ ಕಪ್ಪು ಬಿಳಿ ಆ ಥರ ಅಲ್ಲ, ಕಂದು ಬಣ್ಣದ ಹಸುವಿಗೆ ದಾನ ಕೊಡಬೇಕಾಗುತ್ತೆ. ಮತ್ತೊಂದು 3ನೇದಾಗಿ 12 ಗುರುವಾರಗಳಲ್ಲಿ ಸಾಯಿಬಾಬಾ ಅಥವಾ ರಾಘವೇಂದ್ರ ಸ್ವಾಮಿ ಅಥವಾ ದತ್ತಾತ್ರೇಯ ಯಾವುದೇ ಒಂದು ಗುರುವಿನ ದೇವಸ್ಥಾನಗಳಿಗೆ ಕೆಂಪು ಕಲ್ಸಕ್ಕರೆ ಗಳನ್ನು ನೀಡಿ ಕೊಡಿ ಅಂತ ಹೇಳ್ತಾರೆ. ಸೊ ಈ ಥರ ಭಾತೃದೋಷವನ್ನು ಈ ಥರ ನಿವಾರಣೆ ಮಾಡ್ಕೋಬಹುದು. ಇದರಲ್ಲೇನು ಬೇರೆ ಹೋಮ ಹವನ ಇದು ತುಂಬ ಖರ್ಚು ಮಾಡಬೇಕು, ತುಂಬ ಇದು ಮಾಡಬೇಕು ಅಂತ ಏನಿಲ್ಲ, ತಲೆ ಕೆಡಿಸ್ಬೇಕು ಅಂತಲೂ ಏನಿಲ್ಲ. ಸೊ ಯಾವಾಗಲೂ ಸೋದರತ್ವದ ಭಾವನೆ ಎಲ್ಲರಲ್ಲಿಯೂ ಬೇಕು, ಅಕ್ಕ ತಂಗಿಯರಲ್ಲೂ ಬೇಕು, ಅಣ್ಣ ತಮ್ಮಂದಿರಲ್ಲೂ ಬೇಕು, ಎಲ್ಲರಲ್ಲಿಯೂ ಬೇಕು. ಸೊ ಅದೆಲ್ಲ ಇದ್ದಾಗ ಮಾತ್ರ ಬಾಂಧವ್ಯ ಚೆನ್ನಾಗಿರ್ತದೆ. ಒಬ್ಬರ ಮೇಲೆ ಒಬ್ಬರು ಹಕ್ಕು ಚಲಾಯಿಸೋದು, ಅವರ ಪರ್ಸ್ನಲ್ ಮ್ಯಾಟ್ರಲ್ಲಿ ತಲೆ ತೋರಿಸಿ ಅವರಲ್ಲಿ ಡಿಸ್ಟರ್ಬ್ ಮಾಡೋದು, ಗಂಡ ಹೆಂಡತಿಯರ ಮಧ್ಯೆ ಬಂದು ಸೋದರ ಅಥವಾ ಸೋದರಿ ಏನಾದರೂ ಪ್ರಾಬ್ಲಮ್ ಮಾಡೋದು, ಅವರವರ ಮಧ್ಯೆ ತಂದಿಕ್ಕೋದು, ಇಂಥದ್ದೆಲ್ಲ ತುಂಬ ನಡೀತಾ ಇರ್ತದೆ. ಇದೆಲ್ಲ ಏನಾದರೂ ದೋಷ ಇದ್ದಾಗ ಮಾತ್ರ ಇಂಥದ್ದೆಲ್ಲ ಸಾಮಾನ್ಯವಾಗಿ ಆಗಿ ಗಲಾಟೆ ಆಗ್ತದೆ, ಮತ್ತು ಅವರು ಪ್ರಾಬ್ಲಮ್ ಮಾಡ್ಕೊಳ್ತಾರೆ. ಲೈಫಲ್ಲಿ ನೆಮ್ಮದಿ ಅಂತ ಇರಲ್ಲ. ಒಬ್ಬರಿಂದ ಅಣ್ಣ ಅಥವಾ ತಂಗಿಯಿಂದ ಅಥವಾ ಅಣ್ಣ ತಮ್ಮಂದಿರಿಗೆ ಅಥವಾ ಅಕ್ಕ ತಂಗಿಯರಿಗೆ ನೆಮ್ಮದಿ ಅಂತ ಇರಲ್ಲ. ಸೊ ಈ ಥರ ಭಾತೃದೋಷ ಅಂತ ಹೇಳ್ತೀವಿ. ಸಹೋದರ ಅಂದರೆ ಹುಡುಗರು ಆಗ್ಬೋದು, ಅಣ್ಣ ತಮ್ಮಂದಿರು ಆಗ್ಬೋದು, ಅಕ್ಕ ತಂಗಿಯರು ಆಗ್ಬೋದು, ಅಣ್ಣ ತಂಗಿ ಇರ್ಬೋದು ಅಥವಾ ಅಕ್ಕ ತಮ್ಮ ಆ ಥರನೂ ಇರ್ಬೋದು ಸಂಬಂಧಗಳು. ಸೊ ಏನಾದರೂ ನಿಮಗೆ ದೋಷ ಅಂತ ಇದ್ದರೆ ಈ ಥರ ಮಾಡಿ. ಓಕೆ, ಜಾತಕನೇ ನೋಡಬೇಕಂತಿಲ್ಲ, ಏನೋ ಒಂದು ಸರಿ ಇಲ್ಲ ನಮ್ಮ ಮಧ್ಯೆ, ಯಾವಾಗ ನೋಡಿದರೂ ಗಲಾಟೆ ಆಗ್ತದೆ ಆಸ್ತಿ ವಿಚಾರಕ್ಕೆ, ಅಥವಾ ಏನೋ ಒಂದು ಕೋರ್ಟ್ ಕೇಸ್ ಆಗಿದೆ, ಅಣ್ಣನೇ ತಮ್ಮನ ಮೇಲೆ ಕೇಸ್ ಹಾಕಿದ್ದಾರೆ, ಅಥವಾ ಅಕ್ಕನೇ ಕೇಸ್ ಹಾಕಿದ್ದಾರೆ, ತಂಗಿಯೇ ಕೇಸ್ ಹಾಕಿದ್ದಾರೆ, ತಮ್ಮನೇ ಕೇಸ್ ಹಾಕ್ತಾರೆ, ಈ ಥರ ಏನಾದರೂ ಪ್ರಾಬ್ಲಮ್ ಇದ್ದಾಗ, ಅಥವಾ ಏನೋ ಒಂದು ಯಾವಾಗಲೂ ಗಲಾಟೆ ಮಾಡ್ತಾ ಚಾಡಿ ಮಾತುಗಳನ್ನು, ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಏನಾದರೂ ನಿಮ್ಮ ಮಧ್ಯೆ ಗಲಾಟೆ ಘರ್ಷಣೆ ಏನಾದರೂ ಇದ್ದಾಗ ಇಂಥದನ್ನು ಈ ರೀತಿ ಕೂಡ ನಿವಾರಣೆ ಮಾಡ್ಬೋದು. ಯಾಕಂದರೆ ರಕ್ಷಾಬಂಧನದ ದಿನ ಇದೊಂದು ಹೇಳುವ ಅಂತ ಆಯಿತು ನನಗೆ. ಯಾಕಂತ ಹೇಳಿದರೆ ಎಲ್ಲರೂ ಒಗ್ಗಟ್ಟಾಗಿರಬೇಕು ಅನ್ನೋದೇ, ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಸಂತೋಷವಾಗಿರಬೇಕು, ಯಾವುದೇ ಒಂದು ಕಷ್ಟ ಯಾರ ಮಧ್ಯೆನೂ ಬರಬಾರ್ದು. ಎಲ್ಲರೂ ನೆಮ್ಮದಿಯಿಂದ ಇದ್ದರೆ, ಅವರವರಷ್ಟಕ್ಕೆ ಎಲ್ಲರೂ ನೆಮ್ಮದಿಯಿಂದ ಇದ್ದರೆ ಎಲ್ಲವೂ ಸುಭಿಕ್ಷವಾಗಿ ನಡೆಯುತ್ತೆ, ದೇಶವೂ ಉದ್ಧಾರ ಆಗುತ್ತೆ. ನಮ್ಮ ಮನೆಗಳಲ್ಲೆಲ್ಲ ಉದ್ಧಾರ ಆದರೆ ಊರು ಉದ್ಧಾರ ಆಗುತ್ತೆ, ಊರು ಉದ್ಧಾರ ಆದರೆ ಒಂದು ರಾಜ್ಯ ಉದ್ಧಾರ ಆಗುತ್ತೆ, ರಾಜ್ಯ ಉದ್ಧಾರ ಆದರೆ ದೇಶವೂ ಉದ್ಧಾರ ಆಗುತ್ತೆ, ಎಲ್ಲವೂ ಚೆನ್ನಾಗಾಗುತ್ತೆ. ಎಲ್ಲರಿಗೂ ದ್ವೇಷ ಅಸೂಯೆ ಅಂತ ಬಂದರೆ ಕಿತ್ತಾಡ್ಕೋಬೇಕಾಗುತ್ತೆ ಅವರೆಲ್ಲ, ಮತ್ತು ಒಗ್ಗಟ್ಟಿರಲ್ಲ. ಯಾರದೇ ಒಂದು ಸಮಸ್ಯೆ ಬಂದರೂ ಕೂಡ ಪಕ್ಕದ ಮನೆಯವ್ರು ಆಗ್ತಾರೆ, ಅಣ್ಣ ತಮ್ಮೆದರು ಆಗಲ್ಲ. ಈ ಥರ ಎಲ್ಲ ಊರಿಗೆ ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂಥದ್ದೆಲ್ಲ ಪ್ರಾಬ್ಲಮ್ ಎದುರಿಸಬೇಕಾಗುತ್ತೆ. ಸೊ ಇದನ್ನೆಲ್ಲ ನೋಡ್ಕೊಳ್ಳಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಎಲ್ಲರೂ ನೋಡಲಿ, ಎಲ್ರಿಗೂ ಉಪಯೋಗ ಆಗಲಿ. ಯಾಕಂದರೆ ನಾನು ತುಳುವಿನಲ್ಲಿ ವಿಡಿಯೋ ಮಾಡ್ತಿದ್ದೆ, ಅದು ಅಷ್ಟೊಂದು ಜನಕ್ಕೆ ರೀಚ್ ಆಗಿಲ್ಲ. ಸೊ ಕನ್ನಡದಲ್ಲಿ ಅಂತ ಹೇಳಿದರೆ ಎಲ್ಲರೂ ನೋಡ್ತಾರೆ, ಎಲ್ರಿಗೂ ಕನ್ನಡ ಬರುತ್ತೆ. ಸೊ ಕೆಲವರಿಗೆ ನನ್ನ ಕನ್ನಡದ ಫ್ರೆಂಡ್ಸ್ ಸಬ್ಸ್ಕ್ರೈಬರ್ಸ್ ಅವರಿಗೆಲ್ಲ ತುಳು ಬರಲ್ಲ, ಸೊ ಅವರೆಲ್ಲ ಕನ್ನಡದಲ್ಲಿ ಮಾಡಿ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಕನ್ನಡದಲ್ಲಿ ಮಾಡಿದ್ದೀನಿ. ಸೊ ಎಲ್ಲರೂ ನೋಡಿ, ಎಲ್ರಿಗೂ ಕಳಿಸಿ, ಅವರು ಕೂಡ ನೋಡಲಿ. ಈ ಸಣ್ಣ ಸಣ್ಣ ಪರಿಹಾರಗಳನ್ನು ಈಸಿಯಾಗಿ, ನಾವೇನು ಬೇರೆಯವ್ರ ಹತ್ರ ಕೇಳಬೇಕು, ಬೇರೆಯವ್ರ ಹತ್ರ ಸಲಹೆ ಕೇಳಬೇಕು ಅಂಥದ್ದೇನೂ ಇಲ್ಲ. ನಿಮಗೆ ನಿಮ್ಮ ಜಾತಕ ಒಮ್ಮೆ ಗೊತ್ತಿಲ್ಲ ಅಂದರೆ ನಿಮ್ಮ ಜಾತಕ ಟೈಮ್ ಇದ್ದರೆ ಜಾತಕ ನೋಡ್ಬೋದು, ಟೈಮ್ ಇಲ್ಲ ಅಂದರೆ ನೀವೇ ಫೀಲ್ ಮಾಡಬೇಕಾಗುತ್ತೆ. ನಮಗೊಂದು ಗೊತ್ತಾಗುತ್ತಲ್ವ ನಮ್ಮ ಅವರ ಹೇಗಿರುತ್ತೆ, ನಮಗೆ ಒಂದು ಅನುಭವ ಆಗುತ್ತೆ. ಸಮಸ್ಯೆ ಯಾರಿಂದ ಬರ್ತಿದೆ, ನಮ್ಮಿಂದನೇ ಅವರಿಗೆ ಸಮಸ್ಯೆ ಆಗ್ತಿದ್ದ, ಅಲ್ಲ ಅವರಿಂದ ನಮಗೆ ಸಮಸ್ಯೆ ಆಗ್ತಿದ್ದ, ಸುಮ್ಮನೆ ಇಲ್ಲ ಸಲ್ಲದ ಆರೋಪ ನಮ್ಮ ಮೇಲೆ ಮಾಡಿದಾಗ ಯಾರು ಮಾಡ್ತಿದ್ದಾರೆ ಅಂತ ಅಬ್ಸರ್ವ್ ಮಾಡಿದಾಗ, ಓಕೆ ಅಣ್ಣ ತಮ್ಮಂದಿರಲ್ಲಿ ಸಹೋದರಿಯರಲ್ಲೇ ಬರ್ತಿದೆ ಅಂದರೆ ಏನಾದರೂ ಸಮಸ್ಯೆ ಇದೆ, ಪೂರ್ವಜನ್ಮದ ಪುಣ್ಯ, ಪೂರ್ವಜನ್ಮದ ಕರ್ಮ ಎಲ್ಲ ಹೊತ್ಕೊಂಡು ನಾವು ಬಂದಿರ್ತೇವೆ. ಸೊ ಅದನ್ನು ನಿವಾರಿಸಲಿಕ್ಕೆ ನಾವು ಎಷ್ಟೋ ಖರ್ಚು ಮಾಡಬೇಕು ಅಂಥದ್ದು ಏನೂ ಇಲ್ಲ, ಅಥವಾ ಕೋರ್ಟ್ ಕೇಸ್ ಅಂಥದ್ದು ಇಂಥದ್ದು ಏನು ಮಾಡಬೇಕಂತಿಲ್ಲ. ಜಸ್ಟ್ ನಾವೇನು ಸಣ್ಣದಾಗಿ ಕಳ್ಕೊಳ್ಳೋದಲ್ವ ದಾನ ಮಾಡಿ. ಸೊ ಪ್ರಾಣಿಗಳಿಗೂ ಒಂದು, ಹಸುವಿಗೂ ಒಂದು ಹೊಟ್ಟೆ ತುಂಬಿಸಿದ ಹಾಗೆ ಆಗುತ್ತೆ. ದೇವಸ್ಥಾನಕ್ಕೆ ಹೋಗಿ ನಮ್ಮ ಮನಸ್ಸು ಕೂಡ ನಿರಾಳ ಆಗುತ್ತೆ. ಹಾಗೆ ಬಂದ ಭಕ್ತರಿಗೆ ಸ್ವಲ್ಪ ಏನೋ ಪ್ರಸಾದ ಕೊಟ್ಟಾಗ, ಕಲ್ಸಕ್ಕರೆನೇ ಏನೋ ಕೊಟ್ಟಾಗ ಅವರಿಗೂ ಒಂದು
ಮನಸ್ಸಿಗೂ ಖುಷಿಯಾಗುತ್ತೆ, ಅವರ ಹೊಟ್ಟೆನೂ ತಂಪಾಗುತ್ತೆ. ಹಾಗೆ ನರಸಿಂಹ ಕವಚವನ್ನು ಕೇಳಿದಾಗ ನಿಮ್ಮ ಆತ್ಮ, ನಿಮ್ಮ ಒಂದು ದುಷ್ಟಶಕ್ತಿಯ ಒಂದು ದುಷ್ಟಶಕ್ತಿ ದೂರ ಆಗ್ತದೆ, ಒಂದು ಧೈರ್ಯ ಬರ್ತದೆ ನಿಮಗೆ ಒಳಗಿಂದನೇ. ಇದನ್ನೆಲ್ಲ ಮಾಡಿದಾಗ ತುಂಬ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ಈ ದಿನದ ಒಂದು ಈ ಭಾತೃದೋಷದ ಬಗ್ಗೆ ಮಾತಾಡಿದ್ದನ್ನು ಒಂದು ಇವತ್ತಿಗೆ ನೋಡಿದ್ದಾಯಿತು. ಮುಂದಿನ ಎಪಿಸೋಡಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಸನ್ಮಂಗಳಾನಿ ಭವಂತು.